India, yeah. You coming on the ship? Yeah, working on the ship. Let's get ಇವತ್ತು ನಾವು ಹೋಗ್ತಾ ಇದ್ದೀವಿ ಫಿಜಿ ದೇಶದಲ್ಲಿರುವಂಥ ಒಂದು ಐಲ್ಯಾಂಡ್ಗೆ. ಐಲ್ಯಾಂಡ್ ಹೆಸರು ಏನಪ್ಪ ಅಂತಂದರೆ ದ್ರಾವಣಿ ಐಲ್ಯಾಂಡ್ ಅಂತ. ಸೊ ಇವಾಗ ನಾವು ಈ ಟೆಂಡರ್ ಬೋಟಿಂದ ನಾವು ದಂಡೆಗೆ ಹೋಗ್ತಾ ಇದ್ದೀವಿ ಈಗ ಧ್ರುವಣಿ ಐಲ್ಯಾಂಡ್ಗೆ. ಈಗ ನಾವು ಟೆಂಡರ್ ಬೋಟಿಂದ ಹಿಡಿದು ನಾವು ಕೆಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಐಲ್ಯಾಂಡಲ್ಲಿ. ಇಲ್ಲಿ ನೀರು ಮಾತ್ರ ಕ್ರಿಸ್ಟಲ್ ಕ್ಲಿಯರ್ ಆಗಿ ತುಂಬಾನೇ ಕ್ಲೀನ್ ಆಗಿದೆ ನೀರಲ್ಲಿ. ಇದೇ ಧ್ರುವಾಣಿ ಕಿಂಡರ್ ಗಾರ್ಡನ್ ಆಮೇಲೆ ಪ್ರೈಮರಿ ಸ್ಕೂಲ್ ಇದು. ಸೊ ಇಲ್ಲಿ ಮನೆಗಳ ನೋಡ್ರಿ ಈ ತರ ಇರ್ತವೆ. ಆಮೇಲೆ ಪ್ರತಿಯೊಂದು ಮನೆಗೆ ಒಂದೊಂದು ಟ್ಯಾಂಕ್ ಅನ್ನ ಮಾಡಿರ್ತಾರೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನೀರಿನ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ಏನ್ ಮಾಡ್ತಾರೆ ಪ್ರತಿಯೊಂದು ಮನೆಗೆ ಈ ತರ ಟ್ಯಾಂಕ್ಗಳಲ್ಲಿ ಮಳೆ ಬರ್ತದ್ರೆ ಮಳೆ ಬಂದಾಗ ಮಳೆ ನೀರನ್ನ ಇಲ್ಲಿ ಸಂಗ್ರಹಣೆ ಮಾಡಿರ್ತಾರೆ. ಸೊ ಯಾವಾಗ ಅವ್ರಿಗೆ ಬೇಕಾಗ್ತದೆ ಆ ತರ ಅವಾಗ ಅದನ್ನ ಯೂಸ್ ಮಾಡ್ತಾರೆ. ಇವ್ರು ಮಳೆ ನೀರನ್ನ ವೇಸ್ಟ್ ಮಾಡಲ್ಲ. ಇಲ್ಲಿ ಪ್ರತಿಯೊಬ್ಬರು ಮನೆ ಮುಂದೆ ಈ ತರ ಚಿಕ್ಕ ಚಿಕ್ಕ ತೋಟಗಳನ್ನ ಮಾಡ್ಕೊಳ್ತಾರೆ. ಇದರಲ್ಲಿ ತಮ್ಗೆ ಬೇಕಾದ ವೆಜಿಟೇಬಲ್ಗಳನ್ನ ಬೆಳೀತಾರೆ. ಇಲ್ಲಿ ಈ ಐಲ್ಯಾಂಡ್ ಅಲ್ಲಿ ಪೈನಾಪಲ್ ಬೆಳೀತಾರೆ, ಮ್ಯಾಂಗೋ ಬೆಳೀತಾರೆ, ಬನಾನಾ, ಆಮೇಲೆ ಕೊಕೊನಟ್, ಆಮೇಲೆ ಹಲಸಿನ ಹಣ್ಣು, ಈ ತರ ಫ್ರೂಟ್ಸ್ಗಳನ್ನು ಕೂಡ ಇಲ್ಲಿ ಬೆಳೀತಾರೆ. ಒಂದು ಹೊಸ ಮನೆ ಕಟ್ತಾ ಇದಾರೆ ನೋಡಿ ಈ ಕಡೆ ಇಲ್ಲೊಂದು. ಪ್ರತಿಯೊಬ್ಬರ ಮನೆ ಮುಂದೆ ಈ ತರ ನೋಡಿ ಟ್ಯಾಂಕ್ ಇರುತ್ತೆ ಮಳೆ ನೀರನ್ನ ಸಂಗ್ರಹಣೆ ಮಾಡ್ಲಿಕ್ಕೆ. ಇದೆ ನೋಡ್ರಿ ಸ್ಕೂಲು. ಇಲ್ಲಿ ಮಕ್ಕಳಿಗೆ ಪಾಠ ಹೇಳ್ತಾ ಇದ್ರೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ. ಸೊ ಇವ್ರು ನೋಡ್ರಿ ಬುಲಾ ಬುಲಾ ಅಂತ ಹೇಳ್ತಿದ್ದಾರೆ. ಏನಪ್ಪ ಇದ್ರ ಅರ್ಥ ಅಂತಂದ್ರೆ ನಾವು ಹಾಯ್ ಹಾಯ್ ಅಂತೀವಲ್ಲ, ಹಾಯ್ ಹಲೋ ನಮಸ್ಕಾರ ಅಂತಲ್ಲ, ಅದೇ ತರ ಇವರು ಬುಲಾ ಅಂತಾರೆ. ಇವ್ರ ಭಾಷೆಯಲ್ಲಿ ಬುಲಾ ಅಂತ ಹಾಯ್ ಹಲೋ ಅಂತ. ಇಲ್ಲಿ ಅವ್ರದ್ದು ಆದಂಥ ಲೋಕಲ್ ಶಾಪ್ಗಳು ಕೂಡ ಇದಾವೆ ಇಲ್ಲಿ.
ಇಲ್ಲಿ ಅವರು ಬಟ್ಟೆ ಆಮೇಲೆ ಮತ್ತು ಚಿಕ್ಕ ಚಿಕ್ಕ ವಸ್ತುಗಳನ್ನು ಕೈಯಿಂದ ಮಾಡಿದ ವಸ್ತುಗಳನ್ನು ಇಲ್ಲಿ ಮಾರಾಟ ಮಾಡ್ತಾರೆ. ಬೀಚ್ ನೋಡ್ರಿ ಯಾವ ಥರ ಎಷ್ಟೊಂದು ಕ್ಲೀನ್ ಆಗಿದೆ, ಆಮೇಲೆ ಇಲ್ಲಿ ನೀರು ಕೂಡ ಎಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ನೋಡಿ. ಸೊ ಇಲ್ಲೇನು ಕಾಣಿಸ್ತಲ್ಲ ಇದೆ ನೋಡ್ರಿ ಅವ್ರದ್ದು ಹೋಟೆಲ್. ಇದು ಜಾಸ್ತಿ ಡಿಶ್ಗಳೇನಿಲ್ಲ, ಅವ್ರದ್ದು ಯಾವುದಂತ ಸ್ವಲ್ಪ ಡಿಶ್ಗಳಿದ್ದು ಅವನ್ನ ಇಲ್ಲಿ ಯಾರಾದರೂ ಟೂರಿಸ್ಟ್ ಬರ್ತಾರಲ್ಲ ಅವ್ರಿಗೆ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ಅಂತ ಅವ್ರಿಗೆ ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದಾರೆ. गैस में भी बनाते हैं और चुट्टा पे हाँ ಇವ್ರು ಇಲ್ಲಿ ಫ್ರೆಶ್ ಕೊಕೊನಟ್ ಮಾರ್ತಾರೆ. ಇದು ಒಂದು ಕೊಕೊನಟ್ಗೆ $5 ಅಂದರೆ ಆಲ್ಮೋಸ್ಟ್ $400 ಒಂದು ಕೊಕೊನಟ್ ಇಲ್ಲಿ. India India. yeah You coming on the ship? working in the ship Yeah, that's good. yeah how much is coconut You want? yeah later when we come back Come back, I'll be so we waiting for you. go on the mountain Oh, okay. when we come back Come back, I'll be here. yeah last time I've been here so I You? bring yeah Oh, okay. Because I Last see your year. face, it's familiar for me. Hola. bula so later we'll come back okay ಇವರು ಇಲ್ಲಿ ಕಾಡು ಹಂದಿನ ಸಾಕಾಣಿಕೆ ಮಾಡ್ತಾರೆ. ಸೊ ಈ ಹಂದಿ ಯಾರಿಗೂ ತ್ರಾಸ ಕೊಡಬಾರ್ದು ಅಂತ ಏನು ಮಾಡ್ತಾರೆ, ಅವರನ್ನು ಕಟ್ಟಿ ಇಡ್ತಾರೆ, ಅದನ್ನು ಕಟ್ಟಿ ಹಾಕ್ತಾರೆ. ಅದನ್ನು ನೋಡ್ರಿ ಇದಕ್ಕೆ ಮುಂದ್ಗಡೆ ಯಾವ ಥರ ಕೂರೆಯಲ್ಲೂ ಬಂದಿದೆ. ಈ ದ್ರಾವಣಿ ಐಲ್ಯಾಂಡಲ್ಲಿ ಓನ್ಲಿ 120 ಜನ ಮಾತ್ರ ಇರ್ತಾರೆ. ಇಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಕೂಲ್ ಇದೆ, ಈ ಮಕ್ಕಳು ಓದ್ತಾರೆ. ಆಮೇಲೆ ಪೊಲೀಸ್ ಕೂಡ ಇರ್ತಾರೆ, ಎವ್ರಿ ಡೇ 2 ಪೊಲೀಸ್ ಬರ್ತಾರೆ. ಆಮೇಲೆ ಇಲ್ಲಿ ಒಬ್ಬರು ಇದೇ ಒಂದು ವಿಲೇಜ್ದವರೇ ಇವಾಗ ಫಾರಿನ್ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಇಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಓದಿ ಹಾಂ ಎಲ್ಲ ಡ್ರೈ ಇಯರ್ ಫೈನಲಿ ನಾವು ಇವಾಗ ಐಲ್ಯಾಂಡ್ ಮೇಲ್ಗಡೆ ಬಂದಿದ್ದೀವಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಮೇಲ್ಗಡೆಯಿಂದ. ಸೊ ಇನ್ನೂ ಅಲ್ಲಿ ಮೇಲ್ಗಡೆ ಹೋಗ್ಬೇಕಾ, ಇನ್ನೂ ಮೇಲೆ ಇದೆ. ಸೊ ಹೋಗೋಣ ಬನ್ನಿ. ನಾವು ಇನ್ನೂ ಅರ್ಧದಲ್ಲಿ ಇದ್ವಿ, ಇನ್ನೂ ನಡೀತಾ ಹೋಗ್ತಾ ಇದ್ದೀವಿ ಸ್ಲೋಲಿ. ಹಲೋ ಹೌಸ್ ದ ವ್ಯೂ ಫ್ರಮ್ ಟಾಪ್? Amazing? Yeah. Very good. Yeah. ನೋಡಿ ಮೇಲ್ಗಡೆಯಿಂದ ಯಾವ ಥರ ಕಾಣುತ್ತೆ ವ್ಯೂ ಅಂತ. ಆಮೇಲೆ ನಮ್ಮ ಶಿಪ್ ಕೂಡ ನೋಡಿ ಎಷ್ಟು ಚಿಕ್ಕದು ಕಾಣಿಸ್ತಾ ಇದೆ. Hello. Sorry. Thank you. ಆಮೇಲೆ ನಮ್ಮ ಶಿಪ್ಪಲ್ಲಿ ನಿಂತ್ಕೊಂಡಿದೆ, ಅಲ್ಲಿ ಕಾಣಿಸ್ತದಲ್ಲ ಅದೇ ನಮ್ಮ ಶಿಪ್ಪು. ಅಲ್ಲಿಂದ ನಾವು ಟೆಂಡರ್ ಬೋಟಲ್ಲಿ ಬಂದು ಈ ಕಡೆ ಇಲ್ಲಿ ಕಾಣಿಸ್ತದಲ್ಲ ಅಲ್ಲಿ ಇಳಿತೀವಿ. ಅಲ್ಲಿಂದ ನಾವು ನಡ್ಕೊಂಡು ಬಂದಿದ್ದೀವಿ, ಯಾಕಂದರೆ ಶಿಪ್ಪಲ್ಲಿ ದಂಡಿಗೆ ಬರೋಕ್ಕಾಗಲ್ಲ ಅದಕ್ಕೆ. ನೋಡ್ರಿ ಯಾವ ಥರ ಕಾಣಿಸ್ತೈತೆ ಇಲ್ಲಿಂದ. ನಮ್ಮ ಶಿಪ್ ನಿಂತ್ಕೊಂಡಿದ್ದು ಅಲ್ಲಿಂದ ಪಕ್ಕದಲ್ಲಿ ಕೂಡ ಒಂದು ಐಲ್ಯಾಂಡ್ ಇದೆ, ಬಟ್ ಅದರಲ್ಲಿ ಯಾರೂ ಇರಲ್ಲ. ಇಲ್ಲಿ ನೋಡಿ ಜನ ಇಲ್ಲಿ ಸ್ನೋರ್ಕ್ಲಿಂಗ್ ಮಾಡ್ತಾ ಇದ್ದಾರೆ.
ಇದು ಕೊರಲ್ ರೀಫ್ ಅಂತ ಹೇಳ್ತಾರಲ್ಲ ನೋಡಿ ಯಾವ ಥರ ಕಾಣಿಸ್ತಿದೆ, ಎಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿದೆ ಕೊರಲ್ ರೀಫ್. ಸೊ ಅಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ. Ik had in zo eigenlijk zei wat is kijk te kalm. Kalm in Wissel is kijk. Wij. Het is gat is. En ik kon naar het zien. Nee, she stays kijk. Maar ne patīk salīdzināšana. Tas ir vienmēr par cilvēkiem kaut kas teikt. ನೋಡಿ ಜನಗಳೆಲ್ಲ ಮೇಲ್ಗಡೆ ಏರಿ ವಾಪಸ್ ಹೋಗ್ತಿದ್ದಾರೆ ಶಿಪ್ಗೆ. ಇವಾಗ ನಾವು ಶಿಪ್ಪಲ್ಲಿ ಹೋಗ್ಬೇಕಂದ್ರೆ ಇಲ್ಲಿಂದ ನಾವು ನಡ್ಕೊಂಡು ಹೋಗಿ ಅಲ್ಲಿ ಆ ಬೀಚ್ ಕಾಣಿಸ್ತದಲ್ಲ, ಆ ಬೀಚಲ್ಲಿ ನಮ್ಮ ಟೆಂಡರ್ ಬೋಟ್ ಬರುತ್ತೆ, ಅಲ್ಲಿಂದ ನಾವು ಶಿಪ್ಗೆ ಹೋಗ್ಬೇಕು. ನೋಡಿ ಯಾವ ಥರ ಇದೆ ಐಲ್ಯಾಂಡ್. ಹಲೋ ಸರ್, ಹೌ ಯು ಫೀಲಿಂಗ್? Yeah. When they said it's a hill, I thought a hill. Yeah. This is more like a mountain for me. Yeah. Anyway, enjoy. Actually, I the view, like it's this. beautiful. Yeah, this is my second time. Oh, is it? I've been there Okay. before last year also. So, yeah. Yeah. That might be first and last. Okay. See you on board. ಪಾಪ ಅಜ್ಜಿಗೆ ಹತ್ಲಿಕ್ಕೆ ಆಗ್ತಾ ಇಲ್ಲ ನೋಡಿ ಯಾವ ಥರ ಹತ್ತಾ ಇದ್ದಾಳೆ. ಓಹ್ ನೋಡಿ ತುಂಬಾ ಎತ್ತರದಲ್ಲಿದೆ ಇದು. ಓಹ್ ಫೈನಲಿ ಬಂದ್ಬಿಟ್ಟಿದ್ದೇವೆ ನೋಡಿ ಇಲ್ಲಿ ಮೇಲ್ಗಡೆ ನಾವು. ಇದೇ ಲಾಸ್ಟು, ಇದೇ ತುದಿಯಲ್ಲಿ ಬಂದಿದ್ದೇವೆ ನಾವು. After that, it was raining, but before it was good. But after that, it made the worst thing. It started to heavy rain. Oh, it was heavy. Ready for what? Go finish the trail. What do you mean finish the trail? Yeah, they're at the top of that hill yet. I'll wave to you. I think the difficult one is the one they call on the mud. Yeah. Other than that, mud is the one. It is. The muddy bit is. But you weren't prepared for it. Yeah. लेकिन वो शिप कहाँ से निकलेगा फिर? ये क्या इधर है? ये इधर है क्या? हाँ लेकिन उधर से भी आ सकते हैं ना, साइड में भी किधर उधर है? उधर से भी आ सकते हैं ना क्या? शायद. नहीं, लिमिटेड टाइम के लिए खोलते रहेगा, ऐसा कुछ रहेगा ना? हाँ शायद. बरोबर कि नहीं? क्योंकि जब भी अपना शिप ऐसे पोर्ट पे आता है ना, तो वो टाइम पे आजू बाजू में ऐसे. हेलो हेलो. बीच में सर. Cousins in North, but quite a ಸೊ ನಾವಿವಾಗ ಮೌಂಟೇನ್ ಅಂತ ಹೇಳ್ಕೊಂಡು ಕೆಳಗಡೆ ಬಂದಿದ್ದೇವೆ. ಈಗ ಬೀಚಲ್ಲಿ ಹೋಗ್ತಾ ಇದ್ದೀವಿ. Yeah. That's a nice part of the world, though, isn't it? That's quite हाँ.
ಸೊ ಇಲ್ಲಿ ಅವ್ರದ್ದೇ ಆದಂಥ ಒಂದು ಚಿಕ್ಕ ಮಸಾಜ್ ಪಾರ್ಲರ್ ಇದೆ. ಇಲ್ಲಿ ಮಸಾಜ್ ಕೂಡ ಮಾಡ್ತಾರೆ. ಇಲ್ಲಿ ಪರ್ ಅವರಿಗೆ ಇವರು $20 ತಗೋತಾರೆ. ಆಲ್ಮೋಸ್ಟ್ $1,800. $20 15 minutes. ಇದು ಇಲ್ಲಿನ ಪಬ್ಲಿಕ್ ಟಾಯ್ಲೆಟ್ ಇದು. Megan's the only proper redhead. Yeah. Me and her are really close. She's chill. Hey, Paisano, I lost him. I don't know where he go. A lot of nice people. ಈ ಬೀಚ್ ಮಾತ್ರ ತುಂಬಾನೇ ಸುಂದರವಾಗಿದೆ ನೋಡಿ, ಎಷ್ಟೊಂದು ನೈಸ್ ಆಗಿದೆ. ಇಲ್ಲಿ ನೀರು ನೋಡ್ರಿ ಎಷ್ಟೊಂದು ಕ್ಲೀನ್ ಆಗಿದೆ. ಸೊ ಒಂದ್ಸಲ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ಲಿಕ್ಕೆ ಹೋದ್ರೆ ಹೊರಗಡೆ ಬರ್ಲಿಕ್ಕೆ ಮನಸ್ಸೇ ಆಗಲ್ಲ, ಅಷ್ಟೊಂದು ಕ್ಲೀನ್ ಆಗಿದೆ ವಾಟರ್. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಕೂಡ ಇದೆ. ಜೆಸ್ಕಿ ರೈಡಿಂಗ್ ಮಾಡಬಹುದು, ಆಮೇಲೆ ಸ್ಪೀಡ್ ಬೋಟಿಂಗ್ ಮಾಡಬಹುದು. ಸೊ ಇವಾಗ ನಾವೀಗ ಐಲ್ಯಾಂಡ್ನ ನೋಡಿಕೊಂಡು ವಾಪಸ್ ಶಿಪ್ಪಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತಾ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.